ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನನ್ನ ಪ್ರಿಯರೇ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಯೇಸುಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇನೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮಾರ್ಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನ. ಮಾರ್ಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನ. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು ಮತ್ತು ತಾನು ಇಂಥವನೆಂದು ಅವುಗಳಿಗೆ ಹೇಳಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಡಿಸಲಿಲ್ಲ. ನಾವು ಈ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯ ಒಂದು ಸೇವೆ ಆರಂಭ ಆಯಿತು. ಆತನು ಅನೇಕ ಶಿಷ್ಯರನ್ನು ಆರಿಸಿಕೊಂಡ. ಆಮೇಲೆ ಶಿಷ್ಯರ ಜೊತೆಯಲ್ಲಿ ಯೇಸು ಸ್ವಾಮಿ ಹಳ್ಳಿಗಳಿಗೂ ಪಟ್ಟಣಗಳಿಗೂ ನಡೆಯುತ್ತಾ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿದ್ದನು. ದೇವರ ರಾಜ್ಯದ ಸುವಾರ್ತೆ ಅಂದರೆ ಏನು? ನೀವು ಪರಲೋಕ ರಾಜ್ಯ ಹತ್ತಿರವಾಗಿದೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುವಂಥ ವಿಷಯ ಮತ್ತು ಪಾಪ ಪರಿಹಾರಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ ಎಂಬುದಾಗಿ ಈ ವಾಕ್ಯವನ್ನು ನಾವು ನೋಡ್ತಾ ಇರುವಾಗ ಯೇಸು ಕ್ರಿಸ್ತನು ಅನೇಕ ಸ್ಥಳಗಳಲ್ಲಿ ಹೋದಾಗ ಅಲ್ಲಿ ತರತರವಾದ ರೋಗಗಳಿಂದ ಈಗಲೂ ಕೂಡ ಅನೇಕ ರೋಗಗಳು. ಕೆಲವೊಮ್ಮೆ ಡಾಕ್ಟ್ರುಗಳಿಗೆ ಒಂದು ಪಜಲ್ ಆಗಿಬಿಡುತ್ತೆ. ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, BP ನಾರ್ಮಲ್ ಇದೆ, ಶುಗರ್ ನಾರ್ಮಲ್ ಇದೆ, ಆದರೆ ಇವ್ರಿಗೆ ಏನು ಆಗ್ತಾ ಇದೆ, ಏನು ಕಾಯಿಲೆ ಇದೆ ಅಂತ ಹೇಳಿ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಡಾಕ್ಟ್ರುಗಳ ಮತ್ತು ಪೇಷಂಟ್ಗಳ ಮಧ್ಯದಲ್ಲಿ ನಡೆಯುವಂಥ ವಿಷಯಗಳನ್ನ ನೋಡುವಾಗ ನಾನು ಅನೇಕರಿಗೆ ಕೌನ್ಸಿಲ್ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಈ ರೀತಿಯಾದ ತರತರವಾದ ವೇದನೆಗಳು, ರೋಗಗಳು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆಗಲೂ 2000 ವರ್ಷಗಳ ಹಿಂದೆ ಕೂಡ ಇತ್ತು, ಈಗಲೂ ಕೂಡ ಅದನ್ನೇ ನಾವು ನೋಡ್ತಾ ಇದ್ದೇವೆ. ಆದರೆ ಆಗ ಯೇಸು ಸ್ವಾಮಿ ಬಳಿಯಲ್ಲಿ ಮೈಯಲ್ಲಿ ನೆಟ್ಟಗಿಲ್ಲದವರ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಕೂಡ ಬಿಡಿಸಿದರು. ಒಂದು ಪ್ರೋಗ್ರಾಮ್ನಲ್ಲಿ ನಾನು ಹೇಳಿದ್ದೆ ಏನಂದರೆ, ದೆವ್ವವು ಯೇಸು ಕ್ರಿಸ್ತನ್ ಯಾರು ಎಂಬುದನ್ನು ಗುರುತಿಸಿ ಸಾಕ್ಷಿ ಹೇಳಿದ್ದು. ಆದರೆ ಇಲ್ಲಿ ಅದು ಮತ್ತೆ ಮಾತಾಡದಂತೆ ಆತನು ಅವುಗಳನ್ನು ತಡೆಗಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಇಷ್ಟು ಕಾರ್ಯಗಳನ್ನು ಯೇಸುಸ್ವಾಮಿ ಮಾಡಬೇಕಾದ್ರೆ ಒಂದು ರಹಸ್ಯವಾಗಿರುವಂಥ ಜೀವನ ಏನು ಅಂತ ಹೇಳಿ ನಾವು ನೋಡ್ತೇವೆ. 35ನೇ ವಚನದಲ್ಲಿ ನಾವು ನೋಡ್ತೇವೆ, ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಪ್ರಿಯರೇ, ಯೇಸು ಸ್ವಾಮಿ ಆತನು ತಂದೆ ಜೊತೆಯಲ್ಲಿದ್ದ. ತಂದೆಯ ಒಳಗಡೆ ಆತನು ವಾಕ್ಯದ ರೂಪದಲ್ಲಿ ಆತನು ದೇವರ ಒಳಗಡೆ ಇದ್ದ. ಆ ವಾಕ್ಯವು ದೇವರು ಮಾತಾಡಿದಾಗ ಸಮಸ್ತವು ಉಂಟಾಯಿತು ಎಂಬುದಾಗಿ ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು ನೋಡ್ತೇವೆ. ಆ ವಾಕ್ಯವೆಂಬ ಆತನು ಈ ಲೋಕಕ್ಕೆ ಬಂದ ಮನುಷ್ಯನ ರೂಪದಲ್ಲಿ ನಮ್ಮ ಹಾಗೆ ಆತನು ಶರೀರಧಾರಿಯಾಗಿ ಬಂದ. ಆದರೆ ಆತನ ದೈವಿಕತ್ವ ಬಿಡಲಿಲ್ಲ. ಆತನು ಯಾವ ಪಾಪವಿಲ್ಲದೆ ಆತನು ಯಜ್ಞದ ಕುರಿಯಾಗಿ ಈ ಲೋಕಕ್ಕೆ ಬಂದಿರುವುದನ್ನು ನಾವು ನೋಡ್ತೇವೆ. ಆದ ಕಾರಣ ಆತನು ತಂದೆಯ ಮಗನ ಒಂದು ಸಂಬಂಧದಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಆತನು ಪ್ರತಿದಿನ ಇನ್ನೂ ಮೊಬ್ಬಿರುವಾಗಲೇ ಎದ್ದು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದನು. ಆಗ ಈ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದ. ನಾವು ಆತ್ಮೀಯ ಜೀವನದಲ್ಲಿ ನಾವು ಮುಂದೆ ಹೋಗಬೇಕು ಅಂದರೆ ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ಇನ್ನೂ ಮೊಬ್ಬಿರುವಾಗ ಎಲ್ಲರೂ ಮಲಗಿರ್ತಾರೆ ಅಲ್ಲ, ಪ್ರಶಾಂತವಾದ ಸಮಯ. ಆ ಸಮಯದಲ್ಲಿ ನೀವು ದೇವರೊಟ್ಟಿಗೆ ಮಾತಾಡುವ ಒಂದು ಅಭ್ಯಾಸ ಇದ್ದರೆ ನಿಮ್ಮ ಇಡೀ ದಿನ ಅದ್ಭುತವಾಗಿ ನಡೀತದೆ. ಒಂದು ವೇಳೆ ಕೋರ್ಟ್ ಕೇಸ್ ಇದೆಯಾ, ಅದರಲ್ಲಿ ಜಯ. ಅನೇಕ ರೋಗಗಳಿದ್ದಾವ, ಅದರಿಂದ ಬಿಡುಗಡೆ. ಮತ್ತು ಅನೇಕರಿಗೆ ಸಮಾಧಾನ ಕಳ್ಕೊಂಡಿರ್ತಾರೆ. ಆದರೆ ದೇವರು ಅರ್ಲಿ ಮಾರ್ನಿಂಗ್ ನಾವು ದೇವರ ವಾಕ್ಯ ಓದಿ ಪ್ರಾರ್ಥನೆ ಮಾಡುವಾಗ ಎಲ್ಲವನ್ನು ಜಯಿಸುವಂಥ ಶಕ್ತಿ ದೇವರು ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಯೇಸು ಸ್ವಾಮಿಗೆ ಆ ಒಂದು ಅಭ್ಯಾಸ ಇತ್ತು. ಆತನು ದೇವಕುಮಾರನಾದರೂ ಕೂಡ ಈ ಒಂದು ತಂದೆಯ ಜೊತೆಯಲ್ಲಿ ಮಾತಾಡುವಂಥ ಒಂದು ಅಭ್ಯಾಸ ಆತನಿಗಿತ್ತು. ಪ್ರಿಯರೇ, ಈ ದಿವಸ ನಾವು ಈ ಪ್ರಪಂಚದಲ್ಲಿದ್ದೇವೆ, ಆದರೆ ನಾವು ತಂದೆ ಜೊತೆಯಲ್ಲಿ ಅಂದರೆ ನಮ್ಮನ್ನುಂಟು ಮಾಡಿದಂಥ ದೇವರ ಜೊತೆಯಲ್ಲಿ ನಾವು ಅನ್ಯೋನ್ಯವಾಗಿ ನಡೆಯದಿದ್ದರೆ ಈ ಪ್ರಪಂಚದಲ್ಲಿ ನಾನಾ ಪ್ರಕಾರದ ಕಷ್ಟಗಳು, ಹಿಂಸೆಗಳು ಬರುವಾಗ ಅದನ್ನು ಎದುರಿಸಲು ಆಗುವುದಿಲ್ಲ. ಯೇಸು ಸ್ವಾಮಿ ಈ ಒಂದು ಅಭ್ಯಾಸ ಆತನಲ್ಲಿರುವುದರಿಂದ ಆ ಶಿಲುಬೆಯ ಮರಣವನ್ನು ಆತನು ಗೆಲ್ಲಲು ಶಕ್ತನಾದನು. ಯಾಕೆಂದರೆ
ಪಾಪರಹಿತನು, ನಿಷ್ಕಳಂಕನು, ಆತನು ಪರಿಶುದ್ಧನು. ಎಲ್ಲ ರೀತಿಯಲ್ಲಿ ಮನುಷ್ಯರ ಹಾಗೆ ಆತನು ಶೋಧಿಸಲ್ಪಟ್ಟರೂ ಕೂಡ ಪಾಪ ಮಾತ್ರ ಮಾಡಲಿಲ್ಲ ಅಂತ ನಾವು ನೋಡ್ತೇವೆ. ನೀವು ನಿಮಿಷಕ್ಕೂ ಪಾಪಕ್ಕೆ ನಾವು ಶೋಧಿಸಲ್ಪಡ್ತೇವೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥ ಅಭ್ಯಾಸ ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ಇನ್ನೂ ನಸುಕಿನಲ್ಲಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡೋಣ. ಪ್ರಾರ್ಥನೆ ಮಾಡೋಣ ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕ ತಂದೆ, ಹೌದು ರಾಜ, ನೀನು ದೇವಕುಮಾರನಾಗಿ ಸ್ವಾಮಿ, ನೀನು ಇನ್ನೂ ನಸುಕಿರುವಾಗಲೇ ಅಡವಿಯ ಸ್ಥಳಕ್ಕೆ ಹೋಗಿ ನೀನು ದೇವರನ್ನು ಪ್ರಾರ್ಥಿಸಿದೆ. ಹಾಗಾದರೆ ಸ್ವಾಮಿ, ಮಾನವರಾದ ನಾವು ಅನೇಕ ಶೋಧನೆಗಳಿಗೂ, ಅನೇಕ ರೋಗಗಳಿಗೂ, ಅನೇಕ ಸಮಸ್ಯೆಗಳಿಗೂ ನಾವು ಎದುರಾಗುತ್ತಿರುವಾಗ ಕರ್ತನೇ, ಈ ಪ್ರಾರ್ಥನೆ ಎಂಬುವಂಥ ಒಂದು ಆಯುಧವನ್ನು ನಾವು ಯಾವಾಗಲೂ ಇದನ್ನು ಉಪಯೋಗಿಸುವಂತೆ ಸಹಾಯ ಮಾಡು ಸ್ವಾಮಿ. ನನ್ನ ಸಹೋದರ ಸಹೋದರಿಯರು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಾಮಿ, ಮೊಬೈಲ್ ಫೋನ್ ಅವ್ರ ಕೈಯಲ್ಲಿ ಬರಬಾರ್ದು ರಾಜ, ಟಿ ವಿ ಅವ್ರ ಮುಂದೆ ಬರಬಾರ್ದು ರಾಜ, ಅವರ ಒಂದು ಕೆಲಸಗಳು, ಅಡುಗೆ ಮನೆ ಅವ್ರ ಮುಂದೆ ಬರಬಾರ್ದು ರಾಜ. ಅವರು ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸುವಂತೆ ಅವರಿಗೆ ನೀನು ಬಲ ಶಕ್ತಿಯನ್ನು ಕೊಟ್ಟು ಮಾರ್ಗದರ್ಶನ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.